ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಮಸ್ಕಾರ. ಓ ನಮಸ್ಕಾರ. ಬರ್ಬೇಕು ಬೀಗ್ರು. ಇಷ್ಟು ದಿನ ನಾನು ಸರೋಜಾ ಫ್ರೆಂಡ್ಸ್ ಆಗಿದ್ವಿ, ಇನ್ ಮುಂದೆ ಬೀಗ್ರು ಅಲ್ವಾ ಸರೋಜಾ? ಯಾಕೆ ಸರೋಜಾ ಒಂಥರ ಇದೆಯಾ, ಏನಾಯ್ತು? ಅಯ್ಯೋ 3 ದಿವಸದಿಂದ ಹುಷಾರಿಲ್ಲ, ಅದಕ್ಕೆ ಹಿಂಗೆ. ಎಷ್ಟೇ ಆದ್ರೂ ನಮ್ಮ ಮಗಳು ಮದ್ವೆ ನಿಮ್ ಸಂಬಂಧ ತಪ್ಸಕ್ಕಾಗತ್ತೆ? ಹೆಂಗೋ ಕಷ್ಟಪಟ್ಟು ಬಂದಿದ್ದಾಳೆ. ನಮ್ ಚಿರು ನಿಮ್ ಮನೆ ಅಳಿಯ ಆಗೋದಕ್ಕೆ ಅದೃಷ್ಟ ಮಾಡಿದ್ದ. How are you, Sanjana? I'm fine. ಸಂಜನಾ, ಅಕ್ಕ ಅಂತ ಬಾಯ್ ತುಂಬಾ ಕರಿಯಮ್ಮ. ಇನ್ಮೇಲೆ ಇವರು ನಿನ್ಗೆ ಅಕ್ಕನ್ ತರ. ಸರಿ ಆಯ್ತು. ನೀನು ನಮ್ ಚಿರುಗೆ ಹೇಳಿ ಮಾಡಿಸಿದ ಜೋಡಿ ಆಗಿದ್ಯಾ. ನಿನ್ ಬ್ಯೂಟಿ, ಸ್ಮೈಲ್, ಆಟಿಟ್ಯೂಡ್ ಎಲ್ಲ ಪರ್ಫೆಕ್ಟ್. ಬರೀ ನಮ್ ಸೌಂದರ್ಯ ಮಾತ್ರ ಅಲ್ಲ, ನಮ್ ಚಿರುಗೂ ನೀನ್ ಇಷ್ಟ ಆಗ್ತೀಯಾ. ಹಾ, ಮದ್ವೆನ ಏನಿಷ್ಟು ಸಿಂಪಲ್ ಆಗಿ ಮಾಡ್ತಿದಾರೆ ಅಂತ ಅನ್ಕೋಬೇಡ. ಮದ್ವೆ ಎಲ್ಲ ಆದ್ಮೇಲೆ ರಿಸೆಪ್ಷನ್ ನ ಗ್ರ್ಯಾಂಡ್ ಆಗಿ ಮಾಡೋಣ. ನಾನು ಅದನ್ನೇ ಹೇಳಿದ್ದೀನಿ ಮೇಡಮ್. ಮದ್ವೆ ಆಗೋದು ಇಂಪಾರ್ಟೆಂಟ್ ಅಲ್ಲ, ಮದ್ವೆ ಆದ್ಮೇಲೆ ಹೇಗಿರ್ತೀವಿ ಅನ್ನೋದು ಇಂಪಾರ್ಟೆಂಟ್. ಎಸ್, ವೆಲ್ ಸೆಡ್. ಹೊಡಿರಿ ಚಪ್ಪಾಳೆ. ನಮ್ ಮನೆಗೆ ನಿಮ್ ಮಗಳು ಸೂಪರ್ ಸೊಸೆ ಅಲ್ವಾ ಸರೋಜಾ? ಅವಳಿಗೆ ಹುಷಾರಿಲ್ವಲ್ಲ, ಅದಕ್ಕೆ ಚಪ್ಪಾಳೆ ಹೊಡಿಲಿಲ್ಲ. ಸಂಜನಾ, ನೀನು ನಿನ್ ಫ್ರೆಂಡ್ಸ್ ಜೊತೆ ರೂಮಲ್ಲಿರು. ಮದುಮಗಂಗ ಆಗ್ಬೇಕಾಗಿರೋ ಶಾಸ್ತ್ರಗಳೆಲ್ಲ ನಡೀತಾ ಇದೆ. ಪುರೋಹಿತ್ರ ಹೇಳಿ ಕಳಿಸಿದಾಗ ಬರುವ. ಸರಿ ಬನ್ನಿ ಮೇಡಮ್. ಅಂತೂ ಇಷ್ಟು ವರ್ಷಕ್ಕೆ ಮದ್ವೆ ಆಗದಿರೋದಕ್ಕೆ ಒಳ್ಳೆ ಮನೆಗೆ ಸೊಸೆ ಆಗ್ತಿದೆ ಬಿಡೆ. ಅದಕ್ಕೆ ಹೇಳೋದು, ಅನ್ನಕ್ಕೂ ಚಿನ್ನಕ್ಕೂ ಋಣ ಇರೋ ತರ ಮದುವೆ ಆಗೋ ಹುಡುಗನ್ ಪಡೆಯೋಕ್ಕೂ ಋಣ ಇರ್ಬೇಕು ಅಂತ. ಹೌದೌದು. ಸರಿ ಬಾಬಾ. ಏನದು ಚಿರು ಅವರೇ, ನೀವ್ ಮದ್ವೆ ಆಗಲ್ಲ ಅಂತ ಹೇಳ್ತಿದ್ರಂತೆ? ಏನ್ರಿ ಅನ್ಕೊಂಡಿದೀರ ನನ್ನ? ನಾನು ಇನ್ನೊಂದು ಹುಡುಗಿನ ಮದ್ವೆ ಆಗ್ತೀರಾ ಅಂತ ನೀವ್ ಹೆಂಗ್ ಹೇಳಿದ್ರಿ? ಅದೇನೋ ನೀವೇ ಮುಂದೆ ನಿಂತು ಮದ್ವೆ ಮಾಡಿಸ್ತೀನಿ ಅಂದ್ರಂತೆ. ಏನ್ ದೊಡ್ಡ ತ್ಯಾಗಮಯ ಆಗ್ಬೇಕು ಅಂತನಾ? ಹಾಗೇನಿಲ್ಲ, ಈ ಮದ್ವೆ ನಿಮ್ಗೆ ಒಳ್ಳೇದಕ್ಕೇನೆ. ಈ ಮದ್ವೆ ನಿಮ್ಗೂ ಒಪ್ಪಿಗೆ ಇದೆ ಅಂತ ಅನ್ಕೊಂಡಿದ್ದೆ. ಅದಕ್ಕೆ ನಾನೇ ಮುಂದೆ ನಿಂತು ನಿಮ್ ಮದ್ವೆ ಮಾಡಿಸ್ತೀನಿ ಅಂತ ಹೇಳ್ದೆ. ನಾನ್ ಮದ್ವೆ ಆಗಿರೋದು ನಿಮ್ಮನ್ನ. ನಾನ್ ಕಟ್ಟಿರೋ ತಾಳಿ ಇನ್ನು ನಿಮ್ ಕುತ್ಕೆಲಿರೋವಾಗ್ಲೇ ಇನ್ನೊಂದು ಹುಡುಗಿನ ಮದ್ವೆ ಆಗ್ತೀನಿ ಅಂತ ಹೆಂಗ್ ಅನ್ಕೊಂಡ್ರಿ ನೀವು? ಈಗ ಅದ್ರ ಬಗ್ಗೆ ಎಲ್ಲ ಯಾಕೆ ಮಾತಾಡೋದು? ನನ್ನ ಮದ್ವೆ ಆಗಿದ್ದು ನಿಮ್ಗೆ ಇಷ್ಟ ಇಲ್ಲ ತಾನೆ? ಅಷ್ಟೇ ಅಲ್ಲ, ನಾನು ಯಾವತ್ತೂ ಹೆಂಡತಿ ಅಂತ ಒಪ್ಕೊಂಡಿಲ್ಲ ಅಂದ್ಮೇಲೆ ನಿಮ್ ಅದ್ಕೆ ನೋಡಿರೋ ಇನ್ನೊಂದು ಹುಡುಗಿನ ಮದ್ವೆ ಆಗೋದ್ರಲ್ಲಿ ಏನ್ ತಪ್ಪು? ನೀವಾಯಿ ಮಾತು ಹೇಳ್ತಿರೋದು ನಂಬಕ್ಕೆ ಆಗ್ತಲ್ಲ. ಹೌದು, ನಾನೇ ಮಾತಾಡ್ತಿರೋದು. ನೋಡಿ, ನಾವ್ ಹೀಗೆ ಮಾತಾಡ್ತಿದ್ರೆ ಸಮಯ ಹಾಳಾಗತ್ತೆ, ಮುಹೂರ್ತ ಮೀರೋಗತ್ತೆ. ಎಲ್ರೂ ನಿಮ್ಗೋಸ್ಕರ ಕಾಯ್ತಿದ್ದಾರೆ. ದಯವಿಟ್ಟು ಬಂದು ಆ ಹುಡ್ಗಿಗ್ ತಾಳಿ ಕಟ್ಟಿ. ಸಾಕು, ನಿಲ್ಲಿಸ್ರಿ ನಿಮ್ಮ ಮಾತನ್ನ. ನೀವ್ ಯಾರಿ ನಂಗೆ ಇನ್ನೊಂದು ಮದ್ವೆ ಆಗು ಅಂತ ಹೇಳಕ್ಕೆ? ನಂಗಿದೆಲ್ಲ ಇಷ್ಟ ಇಲ್ಲ. ನಿಮಗ್ ನನ್ ಜೊತೆ ಇರಕ್ ಇಷ್ಟ ಇಲ್ಲ ಅಂದ್ರೆ ಅದು ನಿಮ್ ಚಾಯ್ಸು. ಆದ್ರೆ ಈಗ ಆಲ್ರೆಡಿ ಮದ್ವೆ ಆಗಿರೋನ್ನ ಇನ್ನೊಂದು ಮದ್ವೆ ಆಗು ಅಂತ ಹೇಳೋ ಅಧಿಕಾರ ನಿಮಗಲ್ಲ, ಯಾರಿಗೂ ಇಲ್ಲ. ದಯವಿಟ್ಟು ಈ ವಿಚಾರದಲ್ಲಿ ಯಾರು ತಲೆ ಹಾಕಬೇಡಿ. ನನ್ನ ಪಾಡಿಗೆ ನಾನು ಬಿಟ್ಬಿಡಿ. ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ ಚಿರು ಅವ್ರೆ. ನಮ್ಮಿಬ್ರದ್ದು ಡೈವೋರ್ಸ್ ಆದ್ಮೇಲೆ ನೀವ್ ಇನ್ನೊಂದ್ ಮದ್ವೆ ಆಗ್ಬೋದಲ್ವಾ? ಯಾರು ಹೇಳಿದ್ ನಮ್ಗೆ ಡೈವೋರ್ಸ್ ಆಗಿದೆ ಅಂತ? ಅವತ್ ರಾತ್ರಿ ನಾವಿಬ್ರು ಪಾರ್ಟಿ ಮಾಡಿದ ಜಾಗದಲ್ಲಿ ನಾವಿಬ್ರು ಡೈವೋರ್ಸ್ ಪೇಪರ್ ಸೈನ್ ಆಗ್ವಿ ತಾನೆ? ಸೈನ್ ಮಾಡಿದ್ವಿ ನಿಜ, ಆದ್ರೆ ಪೇಪರ್ಸ್ ಎಲ್ಲಿ? ನಿಮ್ಮ ಹತ್ರ ಇದೆಯಾ? ಇಲ್ಲ. ಅದಕ್ಕೆ ನಿಮ್ಮ ಹತ್ರ? ಚಿಕ್ಕಮ್ಮ ನಿಮ್ಮ ಹತ್ರ ಇದೆಯಾ? ಮಾವ ನಿಮ್ಮ ಹತ್ರ? ಅಲ್ಲ, ಅವ್ರನ್ನ ಯಾಕೆ ಹೇಳ್ತಿದ್ದೀರಾ?
ನಿಮ್ಗೆ ಗೊತ್ತಿರ್ಬೇಕಲ್ವಾ ಪೇಪರ್ ಎಲ್ಲಿದೆ ಅಂತ ಹೇಳಿ. ಆ ಪೇಪರ್ನ ನಾನು ಅವತ್ತೇ ಬಿಸಾಕ್ದೆ. ಇದೆಲ್ಲ ಯಾಕೆ ಬಂದಿದೆ? ಏನ್ ಪೂಜೆ ಇದು? ಇದ್ರ ಬಗ್ಗೆ ಸೌಂದರ್ಯನೇ ಕೇಳಬೇಕು. ನಾನಂತೂ ಏನು ಹೇಳಕ್ಕಾಗಲ್ಲಪ್ಪ. ದೀಪ ಅವ್ರು ಯಾಕೆ ಕಾಣಿಸ್ತಲ್ಲ? ಎಲ್ಲೋಗಿದ್ದಾರೆ? ದೀಪ ನಿನಗೆ ಹಾರ ತಗೊಂಬರಕ್ಕೆ ಹೋಗಿದ್ದಾಳೆ. ಹಾರನ? ಆ ದೀಪಂಗೆ ನಾನು ಚಿರುಗ್ ಇನ್ನೊಂದು ಮದ್ವೆ ಮಾಡಿಸ್ತಾ ಇರೋ ವಿಚಾರ ಯಾರು ಹೇಳಿದ್ರು ಅಂತ ನನಗೆ ಗೊತ್ತಿಲ್ಲ. ಮೊನ್ನೆ ನನ್ನ ಹತ್ರ ಬಂದು ಕೇಳ್ತಾ ಇತ್ತು. ಆದ್ರೆ ಇವತ್ತು ಆ ಸಂಜನಾ ಚಿರು ಮುಂದೆ ಬರೋವರೆಗೂ ಇನ್ನೊಂದು ಮದ್ವೆ ಮಾಡಿಸ್ತಿರೋ ವಿಚಾರ ಚಿರುಗೆ ಗೊತ್ತಾಗ್ಬಾರ್ದು. ಹಾಗೇನಾದ್ರೂ ಅವನಿಗೆ ಗೊತ್ತಾದ್ರೆ ಈ ವಿಚಾರನ ನೀನೇ ಹೇಳಿದೆ ಅಂತ ಗ್ಯಾರಂಟಿ ಆಗತ್ತೆ. ಯಾಕಂದ್ರೆ ಚಿಕ್ಕತ್ತೆ ಅಂತೂ ಈ ವಿಚಾರನ ಅವನ್ಗೆ ಹೇಳಲ್ಲ. ಇನ್ನ ದೀಪನೂ ಬಾಯ್ ಬಿಡಲ್ಲ. ಹೇಳಿದ್ರೆ ನೀನು ಮಾತ್ರ ಹೇಳ್ಬೇಕು. ಖಂಡಿತ ಹೇಳಲ್ಲ ಸೌಂದರ್ಯ. ಹಾಗೆ ದೀಪಂಗೆ ನೀರು ಚಿರುಗ್ ಇನ್ನೊಂದು ಮದುವೆ ಮಾಡಿಸ್ತಾ ಇರೋ ವಿಷಯ ನಾನಂತೂ ಹೇಳಿಲ್ಲ. ದೇವ್ರ ಮೇಲೆ ಆಣೆ ಮಾಡಿ. ಆಣೆ ಪ್ರಮಾಣ ಎಲ್ಲ ನನಗೆ ಬೇಡ ಅಣ್ಣ. ಆ ದೀಪಂಗೆ ವಿಚಾರನ ಯಾರು ಹೇಳಿದ್ರು ಅಂತ ತಲೆ ಕೆಡಿಸ್ಕೊಳ್ಳೋಷ್ಟು ಟೈಮು ಈಗ ನನಗಿಲ್ಲ. ಆದ್ರೆ ನಾನೀಗ ನಿನಗೆ ಹೇಳಿರೋ ವಿಚಾರನ ನೀನೇನಾದ್ರೂ ಮಾತು ತಪ್ಪಿದ್ರೆ ಅದರ ಪರಿಣಾಮನ ನೀನೇ ಎದುರಿಸ್ಬೇಕಾಗುತ್ತೆ. ಹುಷಾರ್. ಚಿರು, ಯಾಕಪ್ಪ ಇದ್ಬಿಟ್ಟೆ? ಕೂತ್ಕೋ. ತಾಳಿ ಬಾಸಿಂಗ್ ಎಲ್ಲ ಯಾಕೆ ತಂದಿಟ್ಟಿದ್ದಾರೆ? ಏನ್ ಪೂಜೆ ಇದು? ಇಲ್ಲಿ ಪೂಜೆ ನಡೀತಿದ್ಯಾ ನನ್ನ ಮದ್ವೆ ನಡೀತಿದ್ಯಾ ಗೊತ್ತಾಗ್ಬೇಕು. ಹೌದು ಚಿರು, ಇಲ್ಲಿ ನಿನ್ ಮದ್ವೆನೇ ನಡೀತಾ ಇರೋದು. ಎಲ್ಲ ನೀನ್ ಒಳ್ಳೇದಕ್ಕೆ ಚಿರು. ನಾನ್ ಏನ್ ಹೇಳಿದ್ರು ಆ ಮಾತು ನೆರವೇರಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ ಅಲ್ವಾ? ಖಂಡಿತ ನೀವು ಹೇಳಿದ್ದನ್ನು ಕೇಳ್ತೀನಿ. ಮಾತು ಕೊಟ್ಟಿದ್ದೆ ನಿಜ. ಆದ್ರೆ ನೀವು ನಂಗೆ ಇನ್ನೊಂದು ಮದುವೆ ಮಾಡಿಸ್ತೀರಂತ ನಾನು ಅಂದ್ಕೊಂಡಿರ್ಲಿಲ್ಲ. ಯೋಚನೆ ಮಾಡ್ಬೇಡ ಚಿರು. ನೀನ್ ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು ಅನ್ನೋದಕ್ಕೆ ನಾನು ಈ ಡಿಸಿಷನ್ ತಗೊಂಡಿರೋದು.